ಹೆಚ್ಚಿನ ಮನೆಯವರು ಬೆಕ್ಕನ್ನು ಮನೆಯಲ್ಲಿ ಬೆಳೆಸುವುದನ್ನು ಕಾಣುತ್ತೇವೆ. ನಿಮ್ಮ ಕೈಯಲ್ಲಿ ಒಣಮೀನು ಇದ್ದರೆ ಬೆಕ್ಕು ಆದದ್ದು ಒಣಮೀನಿನ ವಾಸನೆಗೆ ನಿಮ್ಮ ಹತ್ತಿರವೇ ಬರುತ್ತದೆ. ನೀವು ಎಷ್ಟೇ ಬೆಕ್ಕನ್ನು ಓಡಿಸಿದರೂ ಅದು ಸ್ವಲ್ಪ ಆಚೆ ಹೋದರೂ ಪುನಃ ನಿಮ್ಮ ಹತ್ತಿರವೇ ಬರುತ್ತದೆ. ಕಾರಣ ನಿಮ್ಮ ಕೈಯಲ್ಲಿ ಒಣಮೀನು ಇದೆ. ನೀವು ಎಷ್ಟೇ ಓಡಿಸಿದರೂ ಆ ಕ್ಷಣಕ್ಕೆ ನಿಮ್ಮಿಂದ ದೂರವಾದರೂ ಬೇರೊಂದು ದಿಕ್ಕಿನ ಮೂಲಕ ನಿಮ್ಮ ಹತ್ತಿರ ಬರುವುದಕ್ಕೆ ಪ್ರಯತ್ನಿಸುತ್ತದಲ್ವಾ? ನಮ್ಮ ಜೀವಿತದಲ್ಲಿ ಕೂಡ ಸೈತಾನನ ಸಾಮಗ್ರಿಗಳಾದ ಅಥವಾ ಸರಕುಗಳಾದ ಸತ್ಯವೇದದಲ್ಲಿ ಬರೆದ ಹಾಗೆ ಕೊಲೋಸ್ಯ 3:5 ಭೂ ಸಂಬಂಧವಾದ ಭಾವಗಳು ನಮ್ಮಲ್ಲಿಟ್ಟುಕೊಂಡು, ಸೈತಾನನೇ ನನ್ನಿಂದ ದೂರ ಹೋಗು, ಯೇಸುವಿನ ನಾಮದಲ್ಲಿ ನನ್ನ ಹತ್ತಿರ ಬರಬೇಡ ಎಂದೆಲ್ಲ ಹೇಳಿದರೆ ಸೈತಾನನು ನಮ್ಮನ್ನು ಬಿಟ್ಟು ಹೋಗುತ್ತಾನೋ? ಇಲ್ಲ. ಅವನು ಹೇಳುತ್ತಾನೆ, ನನ್ನ ಸರಕುಗಳು ನಿನ್ನ ಹತ್ತಿರ ಇರುವವರೆಗೆ ನಿನ್ನನ್ನು ಬಿಟ್ಟು ಕದಲುವ ಪ್ರಶ್ನೆಯೇ ಇಲ್ಲ ಎಂದು ಸೈತಾನನು ಹೇಳಿ ನಿನ್ನ ಬಳಿಯೇ ಬರುತ್ತಾನೆ. ನೋಡಿ, ನಮಗೆ ಬಿಡುಗಡೆ ಇಲ್ವಲ್ಲ, ನಮಗೆ ಈ ಕಷ್ಟದಿಂದ ಮುಕ್ತಿ ಇಲ್ವಲ್ಲ, ಪ್ರಾರ್ಥನೆ ಮಾಡಲು ಮನಸ್ಸೇ ಬರುವುದಿಲ್ಲ ಎಂದೆಲ್ಲ ಹೇಳುವುದನ್ನು ಬಿಟ್ಟುಬಿಡಿ. ನಿಮಗೆ ಸೈತಾನನು ನಿಮ್ಮ ಹತ್ತಿರವೇ ಬರಬಾರದು, ಆದರೆ ಸೈತಾನನ ಸರಕುಗಳನ್ನು ನಿಮ್ಮಿಂದ ಬಿಡಲೂ ಮನಸ್ಸಿಲ್ಲ. ಆ ರೀತಿ ಎಂದಿಗೂ ಆಗುವಂಥ ಮಾತೇ ಇಲ್ಲ. ಅದಕ್ಕೆ ರೋಮಾಪುರ 12:2 ಬರೆದ ಹಾಗೆ, ಹೇಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಎಂದು ಬರೆದಿದೆ. ಸೈತಾನನ ಸ್ವಭಾವಗಳು ನಮ್ಮಿಂದ ತೆಗೆದು ಹಾಕಲ್ಪಡುವಾಗ ಮಾತ್ರವೇ ಸೈತಾನನನ್ನು ಎದುರಿಸಲು ಸಾಧ್ಯ.